ಅಷ್ಟೇ ಅಲ್ಲ, ನೀನು ಈ ಮನೆ ಮಹಾರಾಣಿ ಆಗ್ತೀಯ. ಅದನ್ನ ಇವ್ರು ಯಾರಿಂದಲೂ ತಪ್ಸಕ್ಕಾಗಲ್ಲ. ನೀವು 3 ಜನನು ಇದನ್ನ ಬರೆದಿಟ್ಕೊಳ್ಳಿ. ನೀವೇ ನಮ್ಮ ಮುಖ ನೋಡ್ತಾ ಇದ್ದೀರಾ? ನಡೀರಿ, ಬಾರೆ. ನೋಡಿ, ನಂಗೆ ನಿಮ್ಮ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ, ನನ್ನನ್ನು ಮೀಟ್ ಮಾಡಕ್ಕೆ ಟ್ರೈ ಮಾಡಬೇಡಿ ಅಂತ ಹೇಳಿದ್ದೆ ತಾನೆ. ಪದೇ ಪದೇ ನೀವು ಹೀಗೆ ಕಾಲ್ ಮಾಡಿ ಟಾರ್ಚರ್ ಮಾಡಬೇಡಿ ನನಗೆ. ನನ್ನ ಮೇಲೆ ನಿನಗೆ ಇನ್ನೂ ಕೋಪ ಹೋಗಿಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ ರೇವತಿ. ನೀನು ಈ ಪರಿಸ್ಥಿತಿಲಿರುವಾಗ ನಾನು ಹೇಗೆ ಸುಮ್ಮನಿರಲಿ ಹೇಳು? ಎಲ್ಲ ಸರಿ ಇದ್ದು ಈ ರೀತಿ ಏನಾದ್ರು ಆಗಿದ್ದಿದ್ರೆ ನಾನು ಮಾತ್ರ ಸುಮ್ಮನೆ ಇರ್ತಿರ್ಲಿಲ್ಲ. ಆದರೆ ಏನು ಮಾಡಲಿ, ಜೊತೆಯಾಗಿ ನಿಂತು ಹೋರಾಡೋಕ್ಕಾಗದೇ ಇರೋಷ್ಟು ದೂರದಲ್ಲಿದ್ದೀನಿ ನಾನಿವಾಗ. ನೋಡಿ, ನಮ್ಮ ಬಗ್ಗೆ ಯಾರು ಸಿಂಪತಿ ತೋರ್ಸೋದು ಬೇಕಾಗಿಲ್ಲ. ನೀನು ಬೇಡ ಅಂತ ಹೇಳ್ಬೋದು ರೇವತಿ, ಆದರೆ ನಮ್ಮವ್ರು ಅನ್ನಿಸ್ಕೊಂಡವ್ರು ನೋವಲ್ಲಿದ್ದಾರೆ ಅಂತ ಗೊತ್ತಾದ ತಕ್ಷಣ ನಾವು ರಿಯಾಕ್ಟ್ ಮಾಡೋದಕ್ಕಾಗಲ್ಲ ಅಂತಂದರೆ ಆ ನೋವು ಎಷ್ಟಿರುತ್ತೆ ಅಂತ ನನಗೆ ಮಾತ್ರ ಗೊತ್ತು. ಆದರೂ ಇದೆಲ್ಲ ಹೇಗಾಯ್ತು ರೇವತಿ? ಇದನ್ನ ತಡೆಯೋದಕ್ಕೆ ಯಾರು ಟ್ರೈ ಮಾಡಿಲ್ವಾ? ಏನು ಇಂಡೈರೆಕ್ಟ್ ಆಗಿ ನಮ್ಮ ಅಕ್ಕ ಹೇಗೆ ಮೋಸ ಮಾಡಿ ಮದುವೆ ಆದ್ಲು ಅಂತ ಕೇಳೋದಕ್ಕೆ ಕಾಲ್ ಮಾಡಿದ್ದೀರಾ? ಅಯ್ಯೋ, ಖಂಡಿತವಾಗ್ಲೂ ಇಲ್ಲ ರೇವತಿ. ನಾನು ಹಾಗೆ ಯಾವತ್ತಾದರೂ ಪ್ರಶ್ನೆ ಮಾಡ್ತೀನ? ಕಣ್ಣೀರು ಒರೆಸೋ ಕೈಗಳು ಯಾವತ್ತೂ ಹೃದಯಕ್ಕೆ ಗಾಯ ಮಾಡಲ್ಲ. ನಾನೇನಾದರೂ ಆ ಜಾಗದಲ್ಲಿ ಎತ್ತಿದ್ರೆ ಸುಮ್ಮನೆ ಬಿಡ್ತಿರ್ಲಿಲ್ಲ. ಇಷ್ಟೆಲ್ಲ ಮಾಡಿದ್ದು ಯಾರು ಅಂತ ಪತ್ತೆ ಹಚ್ತಿದ್ದೆ. ಸರಿ, ಲೀಲನ್ ಜೀವನದಲ್ಲಿ ಆಟ ಆಡಿದ್ದು ಯಾರು? ಯಾಕೆ ಹೀಗೆಲ್ಲ ಮಾಡ್ತಿದ್ದಾರೆ? ಅವ್ರು ಯಾರೇ ಆಗಿರ್ಲಿ, ಅವ್ರನ್ನ ಮಾತ್ರ ಸುಮ್ಮನೆ ಬಿಡಲ್ಲ, ಹೊರಗೆ ತಂದೆ ತರ್ತೀವಿ. ಅಷ್ಟೇ ಅಲ್ಲ, ನಮ್ಮಕ್ಕ ತಪ್ಪು ಮಾಡಿಲ್ಲ ಅನ್ನೋದನ್ನ ಸಮಾಜಕ್ಕೆ ಅರ್ಥ ಮಾಡಿಸ್ತೀವಿ. ಒಂದು ವೇಳೆ ರೇವತಿ ನನ್ನ ಸಹಾಯ ಬೇಕು ಅಂತಂದ್ರೆ ಅದ್ರ ಅವಶ್ಯಕತೆ ನಮಗಿಲ್ಲ. ನಮ್ಮ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡ್ಕೊಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ದಯವಿಟ್ಟು ನೀನು ನನಗೆ ಫೋನ್ ಮಾಡದೇ ಇದ್ರೆ ಅದೇ ನೀವು ನನಗೆ ಮಾಡೋ ದೊಡ್ಡ ಹೆಲ್ಪ್. ಹಲೋ 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 ನಿಮ್ಮ ಅಕ್ಕನ ಲೈಫಿಗೆ ಬಿಟ್ಟಿರೋ ವೈರಸ್ಗೆ ಆ್ಯಂಟಿಡೋಟ್ ನನ್ನ ಕೈಲಿದೆ. ಅದು ಹೇಗೆ ನೀನು ಕ್ಯೂರ್ ಮಾಡಿಬಿಡ್ತೀಯೋ ನಾನು ನೋಡೇ ಬಿಡ್ತೀನಿ. ಅಷ್ಟು ಸುಲಭವಾಗಿ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗಿ ನಿಮ್ಮ ಅಕ್ಕನ್ನ ಏಜೇನ ನೆಮ್ಮದಿಯಾಗಿ ಬದುಕೋದಕ್ಕಂತೂ ನಾನು ಬಿಡಲ್ಲ. ನಿನ್ನಂತ ಒಂದು ಜಾಗ ಇರೋದು ಗೇಟ್ ಆಚೆ. ನಾಯಿಗಿರೋ ನಿಯತ್ತಾದ್ರೂ ಇದ್ದಿದ್ರೆ ಗೇಟ್ ಹತ್ರ ಇರು ಅಂತ ಹೇಳ್ತಿದ್ದೆ. ಅಜ್ಜಿ, ಈ ಮದ್ವೆ ನನಗೆ ಆಸಕ್ತಿ ಇರಲಿಲ್ಲ ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಇವಳಿಗೆ ಆರತಿ ಮಾಡೋ ಸಂದರ್ಭ ಬಂದ್ರೆ ನಾವೇ ಈ ಮನೆ ಬಿಟ್ಟು ಆಚೆ ಹೋಗ್ತೀವಿ. ನಮ್ಮನ್ನ ಹೊರಗೋಗಿ ಅಂತ ಕಳಿಸ್ತಿರೋ ನೀವೇ ನಮ್ಮ ಮನೆವರೆಗೂ ಬರ್ತೀರಾ? ಎಲ್ಲ ವಿಘ್ನಗಳನ್ನು ಮೀರಿ ಈ ಮದುವೆ ಆಗಿದೆ ಅಂತಂದರೆ ಇದು ಆ ಭಗವಂತನ ಲೀಲೆನೇ. ಅಂದಮೇಲೆ ಅವನೇ ಎಲ್ಲ ಸರಿ ಮಾಡ್ತಾನೆ ಅಂತ ಆಯಿತು. ಆದರೆ ಅಷ್ಟರಲ್ಲೇ ಪಾಪ ನನ್ನ ಸೊಸೆಗೆ ಶಿಕ್ಷೆ ಕೊಡೋದು ಎಷ್ಟು ನ್ಯಾಯ? ಇಂಥ ಸಮಯದಲ್ಲಿ ನಾನು ಅವಳಿಗೆ ಧೈರ್ಯ ಹೇಳಬೇಕು. ಫೋನ್ ಮಾಡಿ ಮಾತಾಡೋದಕ್ಕಿಂತ
ನೇರವಾಗಿ ಹೋಗಿ ಮಾತಾಡೋದೇ ಒಳ್ಳೆಯದು. ಅಪ್ಪ ಅಪ್ಪ ಯಾಕೆ ಇಷ್ಟೊಂದು ಕೋಪದಲ್ಲಿ ಕಿರಿಸ್ತಾ ಇದೆಯಾ? ಅಪ್ಪ ಎಲ್ಲಿ ಹೋದ್ರಮ್ಮ? ಎಲ್ಲೆಲ್ಲಿರ್ತಾರೆ? ಆಗಿರೋದನ್ನ ಯೋಚನೆ ಮಾಡಿಕೊಂಡು ರೂಮ್ನಲ್ಲಿ ಕೂತಿರ್ತಾರೆ. ಈ ಪರಿಸ್ಥಿತಿನಲ್ಲಿ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ಅಮ್ಮ. ಮತ್ತಿನ್ನೇನೆ ರಾಜಾರೋಷವಾಗಿ ಮೀಸೆ ತಿರುಗಿಕೊಂಡು ಮೆರೆಯೋಕ್ಕಾಗುತ್ತಾ? ಯಾರೇನ್ ಬೇಕಾದ್ರೂ ಹೇಳಿ, ಅಕ್ಕ ತಪ್ಪು ಮಾಡಿಲ್ಲ ಅಂತ ನಾನು ಹೇಳ್ತೀನಿ ಅಮ್ಮ. ಅದನ್ನ ನೀವು ಇಲ್ಲಿ ಬಾಯಿ ಪಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಹೌದಮ್ಮ, ನಿನ್ ಮಾತು ಸತ್ಯ. ನಾವಿಲ್ಲಿ ಮಾತಾಡೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಅಕ್ಕನ ಮೇಲೆ ಬಂದಿರೋ ಕಳಂಕನೂ ದೂರ ಆಗಲ್ಲ. ಅದಕ್ಕೆ ಮೊದಲು ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಅಕ್ಕನ ಜೀವನದಲ್ಲಿ ಆಟ ಆಡಿದ ವ್ಯಕ್ತಿ ಯಾರು ಅಂತ ಪತ್ತೆ ಮಾಡಿ ಏಜಿ ಅವ್ರ ಮುಂದೆ ನಿಲ್ಲಿಸಿ ಅಕ್ಕ ಯಾವ ತಪ್ಪು ಮಾಡಿಲ್ಲ ಅನ್ನೋದನ್ನ ಪ್ರೂವ್ ಮಾಡೋಣ. ಒಂದು ವೇಳೆ ಇವಳು ಹೇಳ್ದಾಗೆ ಆಯಿತು ಅಂದರೆ ಆ ದೇವ್ ಅವನ ಜೊತೆ ನಾನು ಸಿಕ್ಕಾಕೊಂಡು ಬಿಡ್ತೀವಿ. ಆಮೇಲೆ ಜೈಲಿನಲ್ಲಿ ರಾಗಿ ಮುದ್ದೆ ಮುರಿಬೇಕಾಗತ್ತೆ. ಇಲ್ಲ ಇಲ್ಲ, ಹಾಗಾಗಬಾರ್ದು. ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಹೌದಮ್ಮ, ನೀನು ಹೇಳ್ದಾಗೆ ಆಗಲಿ. ಹೋಗಿರೋ ಮರ್ಯಾದೆ ಜೊತೆಗೆ ಒಂದಷ್ಟು ದುಡ್ಡು ಖರ್ಚಾಗುತ್ತೆ, ಆಗಲೇ ಬಿಡು. ಹಾಗಂತ ನಾವು ಸುಮ್ಮನೆ ಕೂತ್ರೆ ಅಕ್ಕ ಅಪರಾಧಿಯಾಗಿ ಉಳಿತಾಳಮ್ಮ. ಹಾಗಂತ ಏಜರ್ ಮರ್ಯಾದೆ ಕಳೆಯೋದಾ? ಅಲ್ಲ ಅಕ್ಕ, ನಿನ್ನ ಜೀವನದಲ್ಲಿ ಯಾರೋ ಒಬ್ಬ ಆಟ ಆಡಿದಾನೆ. ಯಾರವನು? ಯಾಕಷ್ಟೆಲ್ಲ ಆಟ ಆಡ್ದನ್ನೋ ಪ್ರಶ್ನೆ ನನಗೂ ಕಾಡ್ತಿದೆ ಚುಕ್ಕಿ. ಆದರೆ ಅದನ್ನ ಪತ್ತೆ ಮಾಡೋದು ಅಷ್ಟು ಸುಲಭ ಅಲ್ಲ. ಅವನೆಲ್ಲ ಸಾಕ್ಷಿಗಳನ್ನ ನಾಶ ಮಾಡಿದ್ದಾನೆ. ಅದು ಅಲ್ಲದೆ ನಿಮಗೆ ಗೊತ್ತಿಲ್ಲ ನಿನ್ ಕಿಡ್ನಾಪ್ ಮಾಡಿದ್ದೇನೆ ಅಂದಮೇಲೆ ಅವ್ನು ಸಾಮಾನ್ಯದನಲ್ಲ ಚುಕ್ಕಿ. ಅದಕ್ಕೆ ಅಕ್ಕ ನಾನು ಹೇಳ್ತಿರೋದು, ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅದರಿಂದ ಏಜೆ ಮನೆತನದ ಮರ್ಯಾದೆ ಹೋಗುತ್ತೆ. ಹೌದು ಚುಕ್ಕಿ, ಏಜೆ ಜೀವನದಲ್ಲಿ ಇಷ್ಟೆಲ್ಲ ಆಗಿದೆ ಅಂದಮೇಲೆ ಮೀಡಿಯಾದವ್ರು ಸುಮ್ಮನೆ ಇರ್ತಾರೆ ಅನ್ಕೊಂಡಿದ್ಯಾ? ಖಂಡಿತ ಇಲ್ಲ. ಇದು ಹೊರಗೆ ಬರಬಾರ್ದು ಅಂತ ಅವ್ರು ತುಂಬ ಪ್ರಯತ್ನ ಪಡ್ತಿದ್ದಾರೆ ಚುಕ್ಕಿ. ಅಂಥದ್ರಲ್ಲಿ ನಾವು ಪೊಲೀಸು ಕೇಸು ಅಂತ ಹೋದರೆ ಏನಾಗಬಾರ್ದು ಅಂತ ಅಂದ್ಕೊಂಡಿದ್ರೋ ಅದನ್ನು ನಾವೇ ಮಾಡೋದು ಎಷ್ಟು ಸರಿ ಚುಕ್ಕಿ? ಹಾಗಾದ್ರೆ ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡೋಣ ಅಂತ್ಯಾ? ಬಿಡದೆ ಬೇರೆ ದಾರಿ ಇಲ್ಲ ಚುಕ್ಕಿ. ನೀಲ ಹೇಳ್ತಾರ ಸರಿ ಇದೆ. ಇದನ್ನ ಇನ್ನಷ್ಟು ದೊಡ್ಡದು ಮಾಡೋದು ಬೇಡ ಕಣೆ. ನೋಡು, ಒಂದು ವೇಳೆ ಸರ್ಪದ ಕೈನಲ್ಲಿ ಸಿಕ್ಕಾಕೊಂಡ್ರು ಕಚ್ಚಿಸ್ಕೊಡೋದನ್ನ ತಪ್ಪಿಸ್ಕೋಬೋದು. ಆದರೆ ಸಮಾಜದ ಬಾಯಿಗೆ ಏನಾದ್ರು ಸಿಕ್ಕಾಕೊಂಡ್ಬಿಟ್ರೆ ಚುಚ್ಚು ಮಾತಾಡಿ ಮಾತಾಡಿ ನಮ್ಮನ್ನ ಕೊಂದು ಬಿಡ್ತಾರೆ. ಆಮೇಲೆ ನಾವು ಬಚಾವಾಗಕ್ಕೆ ಸಾಧ್ಯನೇ ಇಲ್ಲ.